ತುಮಕೂರಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಬಂಡಾಯ ಶಮನ ಆಗಿದೆ. ವಿ ಸೋಮಣ್ಣಗೆ ಟಿಕೆಟ್ ನೀಡಿರೋದಕ್ಕೆ ಮಾಧುಸ್ವಾಮಿ ಸಹಜವಾಗಿ ಮುನಿಸಿಕೊಂಡಿದ್ರು. ಆದರೆ ಯಡಿಯೂರಪ್ಪನವರ ಎಂಟ್ರಿ ಬಳಿಕ ಸದ್ಯಕ್ಕೆ ಕೂಲ್ ಆಗಿದ್ದಾರಂತೆ ಮಾಧುಸ್ವಾಮಿ. ನಿಮಗೆ ರಾಷ್ಟ್ರ ರಾಜಕಾರಣ ಬೇಡ, ರಾಜ್ಯ ರಾಜಕಾರಣದಲ್ಲೇ ಇರಿ ಅನ್ನುವಂತಹ ಸಲಹೆ ಸಿಕ್ಕಿದೆ. ನಿಮಗೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿ ಯಡಿಯೂರಪ್ಪ ಸಲಹೆ ಕೊಟ್ಟಿದ್ದಾರಂತೆ. ಒಂದಷ್ಟು ಸಲಹೆಗಳನ್ನ ಕೊಟ್ಟು ಯಡಿಯೂರಪ್ಪನವರು ಸದ್ಯಕ್ಕೆ ಬಿಜೆಪಿಯ ಟ್ರಬಲ್ ಶೂಟರ್. ಅವರು ಮನವೊಲಿಸಿದ್ದಾರಂತೆ. ಬಿಎಸ್ವೈ ಮಾತಿಗೆ ಮನ್ನಣೆ ಕೊಟ್ಟು ಪ್ರಚಾರದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜೆಸಿ ಮಾಧುಸ್ವಾಮಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಒಳಬೇಗುದಿ ಇದ್ದೇ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ತುಮಕೂರಲ್ಲಿ. ಯಾಕಂದ್ರೆ ಮಾಧುಸ್ವಾಮಿ ಅವರು ಮುನಿಸ್ಕೊಂಡಿದ್ರು. ಕಂಪ್ಲೀಟ್ ಆಗಿ ಬಂಡಾಯ ಶಮನ ಮಾಡಿದ್ದಾರಾ ಹಾಗಾದ್ರೆ ಯಡಿಯೂರಪ್ಪನವರು? ಹೌದು ಸಭಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಜೆಸಿ ಮಾಧುಸ್ವಾಮಿ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಯಾವಾಗ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಹಿನ್ನಡೆ ಆಯಿತು. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಉಮೇದುವಾರಿಕೆಯನ್ನು ಸಲ್ಲಿಸಬಹುದು, ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಟಿಕೆಟ್ ಸೋಮಣ್ಣರ ಪಾಲಾಯಿತು, ಆಬ್ವಿಯಸ್ಲಿ ಅಸಮಾಧಾನಗೊಂಡಂಥ ಜೆಸಿ ಮಾಧುಸ್ವಾಮಿ ಅವರು ಅಖಾಡಕ್ಕೆ ಧುಮುಕಿರಲಿಲ್ಲ. ಆದರೆ ಒಂದೇ ಒಂದು ಫೋನ್ ಕರೆ BS ಯಡಿಯೂರಪ್ಪನವ್ರದ್ದು ಸಂಪೂರ್ಣವಾಗಿ ಜೆಸಿ ಮಾಧುಸ್ವಾಮಿ ಅವರ ಬಂಡಾಯವನ್ನು ಶಮನಗೊಳಿಸಿದೆ. ಹಾಗಾದರೆ ಫೋನ್ ಕರೆಯಲ್ಲಿ ಫೋನ್ ಮೂಲಕ ಜೆಸಿ ಮಾಧುಸ್ವಾಮಿಗೆ ಯಡಿಯೂರಪ್ಪನವರು ಹೇಳಿದ್ದೇನು ಅನ್ನೋದೇ ಕುತೂಹಲ. ನೋಡಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಡಿ, ರಾಜ್ಯ ರಾಜಕಾರಣಕ್ಕೆ ನಿಮ್ಮಂಥ ಪ್ರತಿಭೆ ಅವಶ್ಯಕತೆ ಇದೆ. ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅವರು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮಂಥ ಒಬ್ಬ ಸಂಸದೀಯ ಪಟು, ವಾಗ್ಮಿ ರಾಜ್ಯಕ್ಕೆ ಅವಶ್ಯಕತೆ ಇದೆ. ನೀವು ರಾಷ್ಟ್ರಕ್ಕೆ ಹೋಗಿ ಏನು ಮಾಡೋರು ಇದ್ದೀರಿ? ಸೊ ನೀವು ರಾಜ್ಯದಲ್ಲೇ ಉಳ್ಕೊಳ್ಳಿ, ಒಂದು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋಣ. ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನ ಖಾಲಿ ಆಗುತ್ತೆ. ವಿಧಾನ ಪರಿಷತ್ಗೆ ತಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಜೂನ್ 16ನೇ ತಾರೀಕಿಗೆ 17 ವಿಧಾನ ಪರಿಷತ್ ಸದಸ್ಯರ ಆ ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯವಾಗುವಂಥ ಕೋಟಾದ ಅಡಿಯಲ್ಲಿ ಸರಿಸುಮಾರು 3 ರಿಂದ 4 ಸ್ಥಾನಗಳು ಬಿಜೆಪಿಗೆ ಲಭ್ಯ ಆಗುತ್ತೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂಥ ಕೋಟಾದ ಅಡಿಯಲ್ಲಿ ತಮ್ಮನ್ನು ನಾವು ಆಯ್ಕೆ ಮಾಡ್ತೇವೆ. ಆನಂತರ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಿಸ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ತಾವೊಬ್ಬರು ಉತ್ತಮ ಸಂಸದೀಯ ಪಟು ಅನ್ನೋದನ್ನು ಒತ್ತಿ ಹೇಳಿ ಅವರಲ್ಲಿ ಇದ್ದಂಥ ಬಂಡಾಯವನ್ನು ಶಮನಗೊಳಿಸಿದ್ದಾರೆ. ಈ ಮೂಲಕ ಒಂದೇ ಒಂದು ಫೋನ್ ಕರೆ ಜೆಸಿ ಮಾಧುಸ್ವಾಮಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಬಂಡಾಯದ ಬಾವುಟವನ್ನು ಹಾರಿಸ್ತಾ ಇದ್ದ ಜೆಸಿ ಮಾಧುಸ್ವಾಮಿ ಈಗ ತಣ್ಣಗಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಧುಮುಕಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಸಭಾ, ರೈಟ್ ಮಧು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.